ಶ್ರೀ ಗುರುಭ್ಯೋ ನಮಃ. ರಾಮಾಯಣದ ಕಥಾಭಾಗಕ್ಕನುಸಾರವಾಗಿ ರಾಮ ಸೀತೆಯನ್ನ ಕುರಿತು ಕಟು ನುಡಿಗಳನ್ನಾಡಿದ. ನಿನ್ನ ಬಗ್ಗೆ ನನಗೆ ಯಾವುದೇ ಪ್ರೀತಿ ಇಲ್ಲ, ಅನುರಾಗವಿಲ್ಲ. ನಿನಗೆ ಎಲ್ಲಿಗೆ ಹೋಗಬೇಕನ್ನಿಸ್ತದೆ ಅಲ್ಲಿಗೆ ಹೊರಟು ಹೋಗು. ಲಕ್ಷ್ಮಣನ, ಭರತ ಶತ್ರುಘ್ನರ ಅಥವಾ ಸುಗ್ರೀವ ವಿಭೀಷಣರ ಆಶ್ರಯವನ್ನು ಅವಲಂಬಿಸಿಕೊಂಡು ನೀನು ಬದುಕಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಆ ಕಡೆ ಹೋಗಿಬಿಡಬಹುದು. ನಾನು ನನ್ನ ಆತ್ಮಗೌರವವನ್ನು, ವಂಶದ ಘನತೆಯನ್ನು ರಕ್ಷಣೆ ಮಾಡೋದಕ್ಕಾಗಿ ಇಷ್ಟು ದೊಡ್ಡ ಪ್ರಯತ್ನವನ್ನು ಮಾಡಿದೆ ಮತ್ತು ರಾಕ್ಷಸನನ್ನು ಸಂಹಾರ ಮಾಡಿದೆ. ಇದನ್ಯಾವುದನ್ನು ನಾನು ನಿನ್ನ ಕಾರಣಕ್ಕಾಗಿ ಮಾಡಲಿಲ್ಲ. ರಾಕ್ಷಸನ ವಶದಲ್ಲಿ ಇಷ್ಟು ಕಾಲ ನೀನು ಇದ್ದವಳು ಅಂದ ಮೇಲೆ ಜನತೆ ನಿನ್ನ ಬಗ್ಗೆ ಸ್ವಾಭಾವಿಕವಾಗಿ ಸಂಶಯವನ್ನು ತಾಳುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ನಿನಗೆ ಎಲ್ಲಿಗೆ ಹೋಗಬೇಕನ್ನಿಸ್ತೋ ಅಲ್ಲಿಗೆ ಹೊರಟು ಹೋಗುವಂತ ಅವಳನ್ನು ಪ್ರೇರೇಪಿಸಿದ. ಆಗ ಅವಳು ಅದಕ್ಕೆ ತಕ್ಕಂತೆ ಉತ್ತರ ಕೊಟ್ಟಳು. ಹಗಲು ರಾತ್ರಿ, ಎರಡು ಸಂಧ್ಯಾಕಾಲಗಳು, ಪೃಥ್ವಿ ಇವರೆಲ್ಲರೂ ನಾನು ಶುದ್ಧಳು ಅಂತ ಅನ್ನೋದನ್ನು ತಿಳಿದಿದ್ದು ಹೌದಾದರೆ ಈ ಅಗ್ನಿ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಪ್ರತಿಜ್ಞೆ ಮಾಡಿ, ಈ ಅಗ್ನಿ ನನಗೆ ತಂಪಾಗಲಿ ಅಂತ ಪ್ರತಿಜ್ಞೆ ಮಾಡಿ ಅಗ್ನಿ ಪ್ರವೇಶವನ್ನು ಮಾಡಿದ್ಲು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 116ನೇ ಸರ್ಗ ಮುಕ್ತಾಯ ಆಗಿತ್ತು. ಆ ಕಪಿಗಳು, ರಾಕ್ಷಸರು, ಕರಡಿಗಳು ಕೋಲಾಹಲ ಮಾಡ್ತಿದ್ದಂಥ ಸಮಯದಲ್ಲೇ ರಾಮ ತಲೆ ತಗ್ಗಿಸಿಕೊಂಡು ನಿಂತ್ಕೊಂಡಿದ್ದ. ಆತನ ಕಣ್ಣಲ್ಲಿ ಕೂಡ ನೀರು ತುಂಬಿತ್ತು. ಅದೇ ಸಂದರ್ಭಕ್ಕೆ ಅಂತರಿಕ್ಷದಲ್ಲಿ ಸತೋ ವೈಷ್ಣವನವ ರಾಜ, ಕುಬೇರ, ಯಮ, ಆಮೇಲೆ ಇಂದ್ರ, ವರುಣ, ವೃಷಭಧ್ವಜ ಅಂದ್ರೆ ಮಹಾದೇವ, ಚತುರ್ಮುಖ ಬ್ರಹ್ಮ ಇವರೆಲ್ಲ ತಮ್ಮ ತಮ್ಮ ವಿಮಾನಗಳಲ್ಲಿ, ವಾಹನಗಳಲ್ಲಿ ಕುಳಿತುಕೊಂಡು ಆ ಲಂಕಾ ನಗರಕ್ಕೆ ಬಂದರು. ರಾಮನ ಬಳಿಗೆ ಬಂದರು. ಅವರೆಲ್ಲರನ್ನು ನೋಡಿದ ಕೂಡಲೇ ರಾಮ ಕೈ ಮುಗಿದು ಅವರಿಗೆ ನಮಸ್ಕರಿಸಿದ. ಅವರೆಲ್ಲ ತಮ್ಮ ಭುಜಗಳನ್ನು ಮೇಲೆತ್ತಿ ರಾಮನಿಗೆ ಆಶ್ವಾಸನೆ ಕೊಟ್ಟರು. ರಾಮನಿಗೆ ಆತನ ಸ್ವರೂಪವನ್ನು ಅವರು ನೆನಪು ಮಾಡಿಕೊಟ್ರು. ಕರ್ತ ಸರ್ವಸ್ವ ಲೋಕಸ್ಯ ಶ್ರೇಷ್ಠೋ ಜ್ಞಾನವತಾಂಬುರಃ ಉಪೇಕ್ಷಸೆ ಕಥಂ ಸೀತಾಂ ಪತಂತೀಂ ಭವ್ಯವಾಹನೆ ಕಥಂ ದೇವಗಣ ಶ್ರೇಷ್ಠಂ ಆತ್ಮಾನಂ ನಾವಬುದ್ಧಿಸೆ. ಅವರೆಲ್ಲ ಹೇಳಿದರು, ನೀನು ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡಿದವನು, ಜ್ಞಾನಿಗಳಲ್ಲಿ ಶ್ರೇಷ್ಠನಾದವನು. ಸೀತೆ ಅಗ್ನಿ ಪ್ರವೇಶ ಮಾಡಿದಾಗ, ಇಂಥ ಕಠೋರ ನಿರ್ಧಾರವನ್ನು ಆಕೆ ಕೈಗೊಂಡಾಗ ನೀನು ಅದನ್ನು ತಿರಸ್ಕಾರ ಮಾಡಿದ ಹೇಗೆ? ಆ ಕೆಲಸಕ್ಕೆ ನೀನು ಸಮ್ಮತಿ ಕೊಟ್ಟದ್ದು ಹೇಗೆ? ನೀನು ವಿಷ್ಣುವಿನ ಅವತಾರಭೂತನಾದವನು ಅನ್ನೋದನ್ನ ನೀನು ಯಾಕೆ ನೆನಪು ಮಾಡ್ಕೊಳ್ಳಿಲ್ಲ ಈ ಸಂದರ್ಭದಲ್ಲಿ? ಋತುಧಾಮ ವಸುಪೂರ್ವಂ ವಸೂನಾಂಸ ಪ್ರಜಾಪತಿ ತ್ರಯಾಣಾಂ ತ್ವಂಹಿ ಲೋಕಾನಾಂ ಆದಿಕರ್ತ ಸ್ವಯಂ ಪ್ರಭು. ಅಷ್ಟ ವಸುಗಳೇನಿದ್ರು ಅವರಲ್ಲಿ ಒಬ್ಬ ಋತುಧಾಮ ಅನ್ನೋವನು, ಆ ಮೊದಲನೇ ವಸು. ಅವರಲ್ಲಿ ಮೊದಲನೇ ವಸು ಮತ್ತೊಬ್ಬ ಯಾರಾದರೂ ಇದ್ದಿರಬೇಕು, ಅವನಿಗೆ ಈ ಋತುಧಾಮ ಅಂತ ಹೆಸರು. ಹರಿವಂಶಾದಿಗಳಲ್ಲಿ ನಾವು ನೋಡಿದ ಪ್ರಕಾರ ಅಷ್ಟವಸುಗಳ ನಾಮಗಳನ್ನು ಗಣನೆ ಮಾಡುವಾಗ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಅದನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಅವರಲ್ಲಿ ಒಬ್ಬನಿಗೆ ಈ ಋತುಧಾಮ ಅಂತ ಹೆಸರಿದ್ದಿರಬೇಕು. ಆ ಋತುಧಾಮನೇ ಋತುಧಾಮ ಅಲ್ಲ, ಋತಧಾಮ. ಆ ಋತಧಾಮನೇ ನೀನು. 3 ಲೋಕಗಳ ಸೃಷ್ಟಿಕರ್ತನೇ ನೀನು. ನೀನು ಎಲ್ಲರನ್ನೂ ಕೂಡ ನಿಯಂತ್ರಿಸುವಂತಹ ಸ್ವಯಂ ಪ್ರಭುವಾಗಿದ್ದೆ. 11 ಜನ ರುದ್ರರಲ್ಲಿ 8ನೇಯವನಾದಂಥ ಮಹಾದೇವನೇ ನೀನು. ಅನೇಕ ಮಂದಿ ಸಾಧ್ಯರು ಅನ್ನುವಂಥ ದೇವತೆಗಳಿದ್ದಾರೆ. ಅವರಲ್ಲಿ 5ನೇಯವನಾದಂಥ ದೇವತೆಯು ಕೂಡ ನೀನೇ. ನೀನು ಸಹಸ್ರಾಕ್ಷ ಸಹಸ್ರಪಾತ್, ಇಡೀ ವಿಶ್ವವನ್ನು ಆವರಿಸಿರುವಂಥ ಅನಂತ ಮೂರ್ತಿ ನೀನು. ಅವರಲ್ಲಿ ಇಡೀ ವಿಶ್ವವನ್ನು ಆವರಿಸಿ ನಿಂತಹ ನಿನ್ನ ಸ್ವರೂಪಕ್ಕೆ ಅಶ್ವಿನಿ ದೇವತೆಗಳು ನಿನಗೆ ಕಿವಿಗಳಾಗಿದ್ದಾರೆ, ಸೂರ್ಯಚಂದ್ರರು ನಿನ್ನ ಕಣ್ಗಳು.
ಸೃಷ್ಟಿಯ ಪ್ರಾರಂಭ, ಮಧ್ಯ ಮತ್ತು ಕೊನೆ ಇದರಲ್ಲೆಲ್ಲ ಕಡೆ ಕೂಡ ನೀನು ವ್ಯಾಪಿಸಿಕೊಂಡಿದ್ದೆ. ಇಂಥ ಅಪಾರ ಮಹಿಮನಾದ ನೀನು ಸಾಮಾನ್ಯ ಮನುಷ್ಯನಂತೆ ಇವಳ ಬಗ್ಗೆ ಸಂದೇಹ ವ್ಯಕ್ತಪಡಿಸಿ ಅವಳನ್ನು ತಿರಸ್ಕಾರ ಯಾಕೆ ಮಾಡ್ತಾ ಇದ್ದೆ? ಇದು ನಿನಗೆ ಉಚಿತ ಅಲ್ಲ. ಹೀಗೆ ಅವರೆಲ್ಲ ಹೇಳಿದಾಗ ಆತ ಅವರಿಗೆ ಉತ್ತರಿಸಿದ, ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ ಸೋಹಂ ಯಸ್ಯ ಯತಶ್ಚಾಹಂ ಭಗವಂ ತದ್ಬ್ರವೀತು ಮೇ. ದೇವತೆಗಳೇ, ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ನನ್ನ ಬಗ್ಗೆ ನನಗೆ ಗೊತ್ತಿರೋದೇನೆಂದರೆ, ಆತ್ಮಾನಂ ಮಾನುಷಂ ಮನ್ಯೆ, ನಾನೊಬ್ಬ ಮನುಷ್ಯ, ದಶರಥನ ಮೂಲಕವಾಗಿ ಕೌಸಲ್ಯದಿಂದ ನಾನು ಜನಿಸಿದವನು. ನನಗೆ ಗೊತ್ತಿರೋ ಸಂಗತಿ ಇಷ್ಟೇ. ಇನ್ನು ನನ್ನ ಬಗ್ಗೆ ಹೆಚ್ಚಿಂದೇನಾದರೂ ಅಂಶವಿದ್ದರೆ, ನಾನು ತಿಳ್ಕೊಳ್ಬೇಕಾದಂಥದ್ದು ಮತ್ತು ಜಗತ್ತೆಲ್ಲ ತಿಳ್ಕೊಳ್ಬೇಕಾದ ಅಂಶವಿದ್ದರೆ, ನಾನು ಯಾರಿಂದ ಜನಿಸಿದವನು ಅಂತ ಅನ್ನೋದು ನಿಮಗೇನಾದರೂ ಗೊತ್ತಿದ್ದರೆ ಮತ್ತು ಯಾವ ಕಾರಣಕ್ಕಾಗಿ ಜನಿಸಿದವನು ಅಂತ ಏನಾದರೂ ಗೊತ್ತಿದ್ದರೆ ಅದನ್ನು ನೀವೆಲ್ಲ ನನಗೆ ಹೇಳಿ ಅಂದ. ಅವನಿಗೆ ಗೊತ್ತಿದ್ರು ಕೂಡ ಅವರ ಮುಖದಿಂದ ಜಗತ್ತಿಗೆ ಆತ ತಿಳಿಸ್ಬೇಕಾಗಿತ್ತು. ಆಗ ಚತುರ್ಮುಖ ಬ್ರಹ್ಮ ಹೀಗೆ ಮುಂದಿನಂತೂ ಮಾತಾಡಿಸಿದ, ನೀನು ಭವಾನ್ ನಾರಾಯಣೋ ದೇವ, ಸ್ವಯಂ ನಾರಾಯಣನ ಅವತಾರಭೂತನಾದವನು. ಚಕ್ರಾಯುಧಧಾರಿಯಾದಂಥ ನಾರಾಯಣ ಏನಿದ್ದಾನೆ ಅವನೇ ನೀನು. ಏಕಶೃಂಗನಾದಂಥ ವರಾಹನೂ ನೀನು. ವರಾಹ ರೂಪವನ್ನು ನೀನು ಹಿಂದೆ ತಾಳಿದ್ದೆ. ಭೂತ ಭವ್ಯ ಸಪತ್ನಜಿತ, ದೇವತೆಗಳ ಹಿಂದಿನ ಶತ್ರುಗಳನ್ನು ಗೆದ್ದವನು, ಮುಂದೆ ಬರುವಂಥ ಶತ್ರುಗಳನ್ನು ಗೆಲ್ಲುವವನು. ಈಗ ವಿಶಿಷ್ಟವಾದಂಥ ಮಹಿಮೆ ಇದ್ದವನು ನೀನು. ನೀನು ಅಕ್ಷರ ಅಂತ ಅನ್ಸ್ಕೋತೆ. ಕ್ಷರ ಅಂದರೆ ನಾಶ ಇದ್ದದ್ದು, ಅಕ್ಷರ ಅಂತಂದ್ರೆ ನಾಶ ಇಲ್ಲದೆ ಇದ್ದವನು. ಅಕ್ಷರಂ ಪರಮಂ ಬ್ರಹ್ಮ ಸತ್ಯಂ ಚ ಮಧ್ಯೆ ಚಾಂತೆ ಚ ರಾಘವ ಲೋಕಾನಾಂ ತ್ವಂ ಪರೋಧರ್ಮೋ ವಿಶ್ವಕ್ಸೇನ ಚತುರ್ಭುಜ. ನಿನಗೆ ವಿಶ್ವಕ್ಸೇನ ಅಂತ ಹೆಸರಿದೆ. ಚತುರ್ಭುಜನಾದಂಥ ಶ್ರೀಹರಿಯು ಕೂಡ ನೀನೇ. ಈ ವಿಶ್ವಕ್ಸೇನ ಅಂತ ಅನ್ನೋದು ರೂಪ ಏನಿದೆಯಲ್ಲ, ನೈವೇದ್ಯ ಆಗುವಾಗ ಪರದೆ ಒಂದು ಅಡ್ಡ ಹಿಡಿತಾರಲ್ಲ, ಪರದೆ ಅಭಿಮಾನ ದೇವತೆ ಆದವನು ವಿಶ್ವಕ್ಸೇನ. ಆ ವಿಶ್ವಕ್ಸೇನೂ ನೀನೇ ಅಂತಂದ್ರೆ ಆ ದೇವತೆ ಏನಿದ್ದಾನೆ, ಪರದೆಗೆ ಅಭಿಮಾನಿಯಾದ ದೇವತೆ, ಆ ದೇವತೆಯೊಳಗೆ ನೀನು ಇದ್ದಿ ಅಂತ ಹೀಗಳನ್ನ ಅರ್ಥ ಮಾಡಬೇಕು. ಶಾರ್ಂಗ ಧನ್ವ, ಶಾರ್ಂಗ ಅನ್ನುವಂಥ ಧನಸ್ಸನ್ನು ನೀನು ಕೈಯಲ್ಲಿ ಹಿಡಿದವನು. ಋಷಿಕೇಶ, ಎಲ್ಲ ಇಂದ್ರಿಯಗಳನ್ನು ದಮನ ಮಾಡಿದವನು. ಪುರುಷ, ನಿನ್ನನ್ನು ಪುರುಷ ಅಂತ ಕರೀತಾರೆ. ಯಾಕಂದ್ರೆ ಈ ಶರೀರ ಏನಿದೆ ಇದನ್ನ ಇದೊಂದು ರೀತಿಯಾದ ಪಟ್ಟಣ. ಈ ಪಟ್ಟಣದ ಸಾಮ್ರಾಟ್ ಚಕ್ರವರ್ತಿ ಆದವನು ನೀನು. ಅಜಿತ ಅಂತ ನಿನಗೆ ಹೆಸರು. ಖಡ್ಗದೃಕ್ ವಿಷ್ಣು, ಕೃಷ್ಣಶ್ಚೈವ ಬೃಹದ್ ಬಲ, ನೀನು ಕೃಷ್ಣ ಅನ್ನೋ ಹೆಸರಿನವನು. ಬೃಹದ್ ಬಲ ಅಂದ್ರೆ ಅತ್ಯಂತ ಶಕ್ತಿ ಇದ್ದವನು ಅಂತ ಅರ್ಥ. ಸೇನಾನಿ ಅಂತ ಕರೀತಾರೆ ನಿನ್ನನ್ನು. ಸೇನಾನಿ ಅಂತ ಅನ್ನೋದು ಸ್ಕಂದನಿಗೊಂದು ಪರ್ಯಾಯ ಪದ ಇದೆ. ನಿನ್ನನ್ನು ಸೇನಾನಿ ಅಂತ ಕರೀತಾರೆ. ಎಲ್ಲ ಸೇನೆಗಳಿಗೆ ನಾಯಕ ಅಂತ ಅರ್ಥ. ಅಗ್ರಣೀಹಿ, ಸೇನಾನೀಹಿ ಗ್ರಾಮಣೀಹಿ. ಗ್ರಾಮಣಿ ಅಂದರೆ ಗ್ರಾಮಕ್ಕೆ ಮುಖ್ಯಸ್ಥ. ಈ ಜಗತ್ತಿನಲ್ಲಿ ಗ್ರಾಮಗಳಿಗೆ ಮುಖ್ಯಸ್ಥ ಇರ್ತಾರೆ, ಅವರಿಗೆ ಗ್ರಾಮಣಿ ಅಂತ ಶಬ್ದ ಪ್ರಯೋಗ ಆಗ್ತದೆ. ಆದರೆ ಆ ಎಲ್ಲ ಶಬ್ದಗಳಿಗೆ ಮೂಲ ವಾಕ್ಯನಾದವನು, ಪ್ರಧಾನ ವಾಕ್ಯನಾದವನು ನೀನು. ಬುದ್ಧಿ ಸತ್ವ, ಕ್ಷಮ ಅಂದ್ರೆ ಸಹನ ಗುಣ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಪ್ರಭವ ಅಂದ್ರೆ ಹುಟ್ಟು, ಪ್ರಳಯ. ತ್ವಂ ಉಪೇಂದ್ರೋ ಮಧುಸೂದನ, ಇಂದ್ರಕರ್ಮ, ನಿನಗೆ ಇಂದ್ರ ಅಂತ ಜ್ಞಾನಿಗಳು ಕರೀತಾರೆ. ಮಹೇಂದ್ರ ಅಂತಾರೆ. ಪದ್ಮನಾಭ, ನಿನ್ನ ನಾಭಿಯಲ್ಲಿ ಕಮಲವಿದ್ದ ಪ್ರಯತ್ನ ನಿನಗೆ ಪದ್ಮನಾಭ ಅಂತಾರೆ. ರಣಾಂತಕೃತ, ರಣ ಅಂದ್ರೆ ಯುದ್ಧವನ್ನ ಮುಗಿಸುವವನು. ಶರಣ್ಯಂ, ಎಲ್ಲರಿಗೂ ನೀನೇ ಶರಣಾಗತ ರಕ್ಷಕನಾದವನು. ಶರಣ್ಯಂ ಶರಣಂ ತತ್ವಾಂ ಆಹು ದಿವ್ಯಾಹ ಮಹರ್ಷಯ. ನೀನು ಸಹಸ್ರ ಶೃಂಗ, 1000 ಕೊಂಬಿದ್ದವನು ಅಂತ ಅರ್ಥ ಕಾಣಿಸ್ತದೆ. ಸಹಸ್ರ ಶೃಂಗೋ ವೇದಾತ್ಮ ಶತಶೀರ್ಷೋ ಮಹರ್ಷಭ. ಶೃಂಗ ಅಂತಂದ್ರೆ 1000 ಶಾಖೆಗಳು ಅಂತ ಅರ್ಥ. ಕೊಂಬು ಅಂತೂ ಒಂದರ್ಥ, 1000 ಕೊಂಬಿದ್ದವನು ಅಂತೂ ಅರ್ಥ. ಭಗವಂತ ಅನಂತ ರೂಪಗಳ ನಡುವೆ ಒಂದ್ಯಾವುದೋ ರೂಪಕ್ಕೆ 1000 ಕೊಂಬುಗಳು ಇದ್ದಿರಬಹುದು. ಅದಲ್ಲದೆ 1000 ಶಾಖೆಗಳುಳ್ಳಂಥ ಶೃಂಗ ಅಂದ್ರೆ ಶಾಖೆ. 1000 ಶಾಖೆಗಳುಳ್ಳಂಥ ಸಾಮವೇದದಿಂದ ಪ್ರತಿಪಾದ್ಯನಾದವನು ನೀನು. ತ್ವಂ ತ್ರಯಾಣಾಂ ಹಿ ಲೋಕಾನಾಂ ಆದಿಕರ್ತ ಸ್ವಯಂ ಪ್ರಭು. 3 ಲೋಕಗಳಿಗೂ ನೀನು ಸ್ವಯಂ ಪ್ರಭುವಾಗಿದ್ದಿ. ಶತಜಿಹ್ವ ಅಂತ ಹೀಗೆ ಇನ್ನೊಂದು ಹೆಸರಿದೆ ನಿನಗೆ, ಇದು ಪಾಠಾಂತರದ ಪ್ರಕಾರ. ಶತಜಿಹ್ವ ಅಂತಂದ್ರೆ
ನೂರಾರು ನಾಲಿಗೆಗಳನ್ನು ನೀನು ಹೊಂದಿದ್ದಿ. ನಾಲಿಗೆಗಳು ಅಂತಂದರೆ ಭಗವಂತನ ನಾಲಿಗೆ ಅಂತ ಅನ್ನೋದಕ್ಕೆ ಶ್ರುತಿ ಸ್ಮೃತಿ ಹರೇರಾಜ್ಞೆ ಅನ್ನೋ ಪ್ರಕಾರ ಜಗತ್ತಿನಲ್ಲಿ ಮನುಷ್ಯರಾದವರು ಇಂಥದನ್ನು ಮಾಡಬೇಕು ಇಂಥದನ್ನು ಮಾಡಬಾರ್ದು ಅಂತ ಏನು ವಿಧಿ ನಿಷೇಧಗಳಿವೆಯಲ್ಲ, ಇವಕ್ಕೆ ಭಗವಂತನ ಆಜ್ಞೆಗಳು ಅಂತ ಕರೀತಾರೆ. ಆ ಆಜ್ಞೆಗಳನ್ನು ಹೊರಡಿಸುವಂಥ ನಾಲಿಗೆಗಳು ನಿನ್ನವು ಸಾವಿರಾರು. ಇಂಥದನ್ನು ಮಾಡಬೇಕು ಇಂಥದನ್ನು ಮಾಡಬಾರ್ದು ಅನ್ನೋ ಎಲ್ಲ ವಿಧಿ ನಿಷೇಧಗಳು ಆ ಭಗವಂತನ ಜಿಷ್ಠೆಯಿಂದ ಹೊರಟವು. ನೀನು ಸಿದ್ಧರಿಗೆ ಸಾಧ್ಯರಿಗೆ ಎಲ್ಲರಿಗೂ ಆಶ್ರಯನಾಗಿದ್ದೆ. ನೀನು ಯಜ್ಞನಾಗಿದ್ದೆ, ವಶತ್ಕಾರನಾಗಿದ್ದೆ. ದೇವತೆಗಳನ್ನು ಉದ್ದೇಶಿಸಿ ಹವಿಸ್ಸನ್ನು ಹಾಕ್ತಾರಲ್ಲ, ಆಗ ಕೆಲವೊಂದು ಬಾರಿ ಸ್ವಾಹ ಅಂತ ಅಂತಾರೆ, ಇಂದ್ರಾಯ ಸ್ವಾಹ ಅಂತಾರೆ. ಕೆಲವೊಂದು ಕಡೆ ವಶತ್ಕಾರವನ್ನು ಪ್ರಯೋಗ ಮಾಡ್ತಾರೆ. ಹಾಗಾಗಿ ಆ ವಶತ್ಕಾರನು ನೀನೇ. ಓಂಕಾರ ತಮೋಂಕಾರ ಪರಂತಪ, ನೀನು ಓಂಕಾರನಾಗಿದ್ದೆ. ಪ್ರಭವ ನಿಧನಂ ವಾತೆ ನ ವಿದುಃಖೋ ಭವಾನಿತಿ, ನೀನು ಯಾರು, ನಿನ್ನ ಮೂಲವೇ ಯಾವುದು ಅಂತ ಅನ್ನೋದು ಯಾರಿಗೂ ಕೂಡ ತಿಳಿಯದಂತಾಗಿದೆ. ದೃಶ್ಯತೆ ಸರ್ವಭೂತೇಶು ಬ್ರಾಹ್ಮಣೇಶು ಚ ಗೋಷು ಚ, ಬ್ರಾಹ್ಮಣರು ಅಂದರೆ ಜ್ಞಾನಿಗಳು, ತತ್ವಜ್ಞಾನಿಗಳು ಅಂತ ಅರ್ಥ. ಆ ತತ್ವಜ್ಞಾನಿಗಳಲ್ಲಿ ನೀನು ಆಶ್ರಯವನ್ನು ಪಡೆದಿದ್ದೆ, ಅವರಿಗೆ ಮೂಲನಾಗಿದ್ದೆ. ಗೋಷು, ಗೋವುಗಳು ಅಂದರೆ ಆಕಳುಗಳು ಅಂತ ಅರ್ಥ, ವೇದಗಳು ಅಂತ ಅರ್ಥ, ಮತ್ತೊಂದು ಅರ್ಥ ಭೂಮಿ ಅಂತಲೂ ಕೂಡ ಅರ್ಥ. ಇವೆಲ್ಲದರಲ್ಲೂ ನೀನು ವ್ಯಾಪಿಸಿಕೊಂಡಿದ್ದೆ. ಎಲ್ಲ ದಿಕ್ಕುಗಳಲ್ಲಿ ಪರ್ವತಗಳಲ್ಲಿ ನೀನಿದ್ದಿ. ದಿಕ್ಷು ಸರ್ವಾಸು ಗಗನೆ ಪರ್ವತೇಶು ವನೇಶು ಚ, ಪರ್ವತಗಳಲ್ಲಿ ವನಗಳಲ್ಲಿ ನೀನು ಎಲ್ಲ ಕಡೆನೂ ಇದ್ದಾನಂದರೆ ಪರ್ವತದಲ್ಲಿ ವನದಲ್ಲಿ ಇದ್ದಾನೆ ಅಂತ ವಿಶೇಷವಾಗಿ ಹೇಳೋದೇನು ಅಂದರೆ, ಪರ್ವತಗಳಲ್ಲಿ ವನಗಳಲ್ಲಿ ನದಿ ತೀರಗಳಲ್ಲಿ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದರೂ ಕೂಡ ಅಲ್ಲಿ ತನ್ನ ವಿಶಿಷ್ಟವಾದ ವಿಗ್ರಹಗಳನ್ನು ಇಟ್ಕೊಂಡು ಅಲ್ಲಿ ಭಕ್ತರಿಗೆ ಆಶ್ರಯ ಕೊಡ್ತಾನೆ. ಅದಕ್ಕಾಗಿ ಪರ್ವತೇಶು ವನೇಶಿತ ಅಂತ ಬಂತು. ನೀನು ಸಹಸ್ರ ಕಾಲುಗಳಿದ್ದವನು, ಸಹಸ್ರ ಚರಣ, ಶತಶೀರ್ಷ 100 ತಲೆಗಳಿದ್ದವನು, 1000 ಕಣ್ಣಿದ್ದವನು. ಇಡೀ ಭೂಮಂಡಲವನ್ನು ನೀನು ಧಾರಣೆ ಮಾಡಿದ್ದೆ. ಇಡೀ ಭೂಮಂಡಲ ಪ್ರಳಯ ಕಾಲದಲ್ಲಿ ನೀರಿನಲ್ಲಿ ಮುಳುಗಿ ಹೋಗುವಂಥ ಪ್ರಸಂಗ ಬಂದಾಗ ನೀನು ಆ ಸಮುದ್ರ ಜಲದಲ್ಲಿ ಶೇಷಶಾಹಿಯಾಗಿ ಮಲಗಿಕೊಂಡಿರ್ತೀಯ. ದೇವ ದಾನವ ಗಂಧರ್ವರನ್ನೆಲ್ಲ ನೀನು ನಿನ್ನ ಶರೀರದಲ್ಲಿ ಧಾರಣೆ ಮಾಡಿದ್ದೆ. ನಾನು ನಿನ್ನ ಹೃದಯದ ರೂಪದಲ್ಲಿದ್ದೇನೆ ಅಂದ ಚತುರ್ಮುಖ ಬ್ರಹ್ಮ. ಸರಸ್ವತಿ ದೇವಿ ನಿನ್ನ ನಾಲಿಗೆಯ ರೂಪದಲ್ಲಿದ್ದಾಳೆ, ಎಲ್ಲರಿಗೂ ವಿದ್ಯೆಗೆ ಅಭಿಮಾನಿ ರೂಪದಲ್ಲಿದ್ದಾಳೆ ಅವಳು. ದೇವಾ ಗಾತ್ರೇಶು ರೋಮಾಣಿ, ನಾನು ಕೋಟಿ ಕೋಟಿಗಟ್ಟಲೆ ದೇವತೆಗಳನ್ನು ಸೃಷ್ಟಿ ಮಾಡಿದೆ, ಅವರೆಲ್ಲ ನಿನ್ನ ರೋಮ ರೂಪದಿಂದಿದ್ದಾರೆ. ರಾತ್ರಿ ಅಂದರೆ ನೀನು ಕಣ್ಣು ಮುಚ್ಚುವುದು, ನೀನು ಕಣ್ಣು ತೆಗೆದ್ರೆ ಅದೇ ಹಗಲು. ನಿಮೇಶಸ್ಥೆ ಭವೇದ್ ರಾತ್ರಿ ಉನ್ಮಿಷಸ್ಥೆ ಭವೇದ್ ದಿವಾ, ಹೀಗೆ ಅದಕ್ಕೆ ಹಗಲು ರಾತ್ರಿ ಅಂತ ಕರೀತಾರೆ. ಈ ಸಾಧಾರಣ ಹಗಲು ರಾತ್ರಿ ಅಂತ ಅಷ್ಟು ಅರ್ಥ ಇಟ್ಕೊಳ್ದೇನೆ ಪ್ರಳಯ ಕಾಲ ಮತ್ತು ಸೃಷ್ಟಿಕಾಲ. ರಾತ್ರಿ ಕಾಲ ಅಂತಂದರೆ ಪ್ರಳಯ ಕಾಲ, ಸೃಷ್ಟಿಕಾಲ ಅಂತಂದರೆ ಹಗಲು ಅಂತ ಇದನ್ನು ಕೂಡ ಅದಕ್ಕೆ ಸಂಕೇತಗಳನ್ನು ಹೇಳಬಹುದು. ವೇದಗಳು ನಿನ್ನ ಶ್ವಾಸೋಚ್ಛ್ವಾಸಗಳು. ವಿದ್ಯಾ ಅಶೇಷದ ಭವಾಬ್ಜ ಉತಾಬ್ಜ ಭವಾಬ್ಜ ಮುಖ್ಯೈ ನಸ್ತೋ ಮುಖಾದಪಿ ನಿರಂತರ ಮುದ್ದಿರಂತಂ ಅಂತ ಹೈಗ್ರೀವ ರೂಪದ ಧ್ಯಾನ, ಹೈಗ್ರೀವ ಮಂತ್ರದ ಧ್ಯಾನ ಶ್ಲೋಕ ಆಚಾರ್ಯರು ಸಂತಸಾರದಲ್ಲಿ ಹೇಳಿದ್ದ. ಹಾಗಾಗಿ ನಸ್ತೋ ಮುಖಾದಪಿ, ಭಗವಂತ ಹೈಗ್ರೀವ ರೂಪಿಯಾದ ಭಗವಂತ ಏನಿದ್ದಾನೆ ಅವನು ಮೂಗಿನ ಮೂಲಕ ಮತ್ತು ಬಾಯಿಯ ಮೂಲಕ ಎಲ್ಲ ವಿದ್ಯೆಗಳು, ಬರೇ ವೇದಗಳೆಲ್ಲ ಉಳಿದೆಲ್ಲ ವಿದ್ಯೆಗಳ ಶಾಸ್ತ್ರಗಳು ಉಸಿರಿನ ರೂಪದಲ್ಲಿ ಹೊರಗೆ ಬರ್ತಿರ್ತವೆ ಅಂತ ಮಾತಿದೆ. ಅದನ್ನೇ ಈ ಮಾತು ಕೂಡ ಹೇಳ್ತಿದೆ. ಸಂಸ್ಕಾರಾಸ್ತೆ ಅಭವನ್ ವೇದಾಹ ನತದಸ್ತಿ ತ್ವಯಾಮಿನ, ನಿನ್ನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ನಿನ್ನ ಕೋಪ ಅಂದ್ರೆ ಏನರ್ಥ? ನೀನು ಕೋಪಗೊಳ್ಳೋದು ಅಂತಂದ್ರೆ ಅಗ್ನಿ, ಅಗ್ನಿಯೇ ನಿನ್ನ ಕೋಪ. ಚಂದ್ರನೇ ನಿನ್ನ ಪ್ರಸನ್ನತೆ, ಚಂದ್ರನೇ ನಿನ್ನ ಲೋಕ ಮೋಹಕವಾದಂಥ ಮುಗುಳ್ನಗೆ. ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆಯನ್ನು ನೀನು ಧಾರಣೆ ಮಾಡಿದ್ದೆ. ಶ್ರೀವತ್ಸ ಅಂದರೆ ಒಂದು ರೀತಿಯಾದ ಆತನ ಎದೆಯಲ್ಲಿರುವಂಥ ಕೆಲವು ರೋಮಗಳ ಒಂದು ಗುಂಪು ಅಂತ ಹೇಳ್ತಾರೆ. ಹೀಗೆ ಆ ಶ್ರೀವತ್ಸ ಚಿಹ್ನವನ್ನು ಧಾರಣೆ ಮಾಡಿದ ನಾರಾಯಣನೂ ನೀನಾಗಿದ್ದೆ. ನಾರಾಯಣನಾಗಿ ನೀನು ಇದ್ದವನು ಮತ್ತೊಮ್ಮೆ ವಾಮನ ಅನ್ನುವಂಥ ರೂಪವನ್ನು ತಾಳಿ
3 ಹೆಜ್ಜೆಗಳನ್ನು ಇಟ್ಟು ಈ ಜಗತ್ತನ್ನು ಅಳೆದೆ. ಕ್ರಾಂತಾ ಪುರಾಣೆ ವಿಕ್ರಮೈಸ್ತ್ರಿಭಿ ಬಲಿಯನ್ನ ಬಂಧನ ಮಾಡಿದೆ. ಮಹೇಂದ್ರಶ್ಚ ಕೃತೋರಾಜ ಬಲಿಂ ಬದ್ಧ ಸುದಾರುಣಂ. ಸೀತೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪಳಾದವಳು, ಮೂಲ ರೂಪದಲ್ಲಿ ಮಹಾಲಕ್ಷ್ಮಿ ಆದವಳೇ ಸೀತೆಯಾಗಿ ಈಗ ಅವತಾರ ಮಾಡಿದ್ದಾಳೆ. ನೀನು ಮಹಾವಿಷ್ಣುವೇ ಜನಿಸಿದ್ದಿ. ಯಾವ ಕಾರಣಕ್ಕಾಗಿ ನೀನು ಜನಿಸಿದ್ಯೋ ಆ ಕಾರ್ಯವನ್ನು ಈಗ ಪೂರ್ಣಗೊಳಿಸಿದ್ದೆ ರಾವಣನ ಸಂಹಾರ ಮಾಡಿ. ನಿನ್ನ ಪರಾಕ್ರಮ, ನಿನ್ನ ಅವತಾರಗಳು ಯಾವತ್ತೂ ಕೂಡ ವ್ಯರ್ಥ ಅಲ್ಲ. ಅಂತ ಅದ್ಭುತವಾದಂತಹ ಲೀಲೆ ನಿನ್ನದು. ನಿನ್ನ ದರ್ಶನ ಅಮೋಘ, ನಿನ್ನ ಸ್ತೋತ್ರನೂ ಕೂಡ ಅಮೋಘ. ಮನುಷ್ಯರು ಈ ಪ್ರಪಂಚದಲ್ಲಿ ನಿನ್ನನ್ನು ಸ್ತೋತ್ರ ಮಾಡಿ ಬಹಳ ಬೇಗ ಫಲ ಪಡ್ಕೊಳ್ತಾರೆ. ಇದಂ ಆರ್ಷಂ ಸ್ತವಂ ದಿವ್ಯಂ ಇತಿಹಾಸಂ ಪುರಾತನಂ ಯೇ ನರಾಹ ಕೀರ್ತಯಿಷ್ಯಂತಿ ನಾಸ್ತಿ ತೇಷಾಂ ಪರಾಭವಃ. ಋಷಿಪ್ರೋಕ್ತವಾದ ಸ್ತೋತ್ರ ಇದು, ಸಾಧಾರಣವಾದ ಸ್ತೋತ್ರ ಅಲ್ಲ. ಋಷಿಗಳು, ಚತುರ್ಮುಖ ಬ್ರಹ್ಮ ಮೊದಲಾದವರು ಮಾಡಿದಂಥ ಸ್ತೋತ್ರ ಇದು. ಈ ದಿವ್ಯವಾದಂಥ ಸ್ತೋತ್ರ ಏನಿದೆ, ಇದನ್ನು ಯಾವ ಮನುಷ್ಯರು ಪ್ರತಿದಿನವೂ ಶ್ರವಣ ಮಾಡ್ತಾರೋ, ಇನ್ನೊಬ್ಬರಿಗೆ ಶ್ರವಣ ಮಾಡಿಸ್ತಾರೋ ಅಂಥವ್ರಿಗೆ ಯಾವುದೇ ರೀತಿಯಾದಂಥ ಪರಾಜಯ ಇಹ ಜಗತ್ತಿನಲ್ಲಾಗಲಿ ಪರ ಜಗತ್ತಿನಲ್ಲಾಗಲಿಯೂ ಇಲ್ಲ. ಹೀಗೆ ಅವರೆಲ್ಲ ಆತನನ್ನ ಸ್ತೋತ್ರ ಮಾಡಿದರು. ತತಸ್ಥ ದೇವವಾಕ್ಯೇಶ್ಚ ತಥಾ ದಶರಥಸ್ಯ ಚ ವಚನಾತ್ ಜಾನಕೀಂ ಶುದ್ಧಾಂ ಜ್ಞಾತ್ವಾ ತಾಮ್ ಅಗ್ರಹ ಪ್ರಭು. ದೇವತೆಗಳ ಮಾತಿನಂತೆ ದಶರಥನು ಅಲ್ಲಿ ಬಂದಿದ್ದ, ಆತನ ಮಾತಿನಂತೆ ರಾಮ ಸೀತೆಯನ್ನು ಶುದ್ಧವಾಗಿ ತಿಳ್ಕೊಂಡು ಸ್ವೀಕಾರ ಮಾಡಿದ ಅಂತ ಆನಂದ ರಾಮಾಯಣ ಹೇಳ್ತದೆ. ಈ ಕಡೆ ವಾಲ್ಮೀಕಿ ರಾಮಾಯಣದ 117ನೇ ಸರ್ಗದಲ್ಲಿ ಹೀಗೆ ಕಥೆ ಮುಂದುವರಿತದೆ. ಏತಚ್ಛುತ್ವಾ ಶುಭಂ ವಾಕ್ಯಂ ಪಿತಾಮಹ ಸಮೀರಿತಂ ಅಂಕೇನಾದಾಯ ವೈದೇಹಿ ಮುತ್ತಪಾತ ವಿಭಾವಸು. ಹೀಗೆ ಚತುರ್ಮುಖ ಬ್ರಹ್ಮ ಎಲ್ಲ ಮಾತನ್ನು ಹೇಳಿದಾಗ, ಆ ಮಾತೆಲ್ಲ ಮುಗಿಲಿಕ್ಕೆ ಬಂದಾಗ ಆ ಬೆಂಕಿ ಏನಿತ್ತಲ್ಲ, ಅಲ್ಲಿ ಚಿತಾಗ್ನಿ ಇತ್ತಲ್ಲ, ಆ ಚಿತಾಗ್ನಿಯಿಂದ ಉತ್ಪಪಾತ ವಿಭಾವಸು. ವಿಭಾವಸು ಅಂದರೆ ಅಗ್ನಿ. ಅಗ್ನಿ ಅಲ್ಲಿಂದ ಹೊರಗೆ ಪ್ರಕಟನಾದ. ಅಂಕೇನಾದಾಯ ವೈದೇಹೀನ್, ಸೀತೆಯನ್ನು ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡು ಬಂದ. ಸೀತೆಯನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಬಂದಿದ್ದೇನಿದೆಯಲ್ಲ, ಆ ಅಗ್ನಿ ಯಾರು ಏನು ಅಂತ ಅಷ್ಟೆಲ್ಲ ಇಲ್ಲಿ ವಿವರವಾಗಿ ಹೇಳಲಿಲ್ಲ. ಅಗ್ನಿ ಅಂದರೆ ಈ ಅಗ್ನಿದೇವ ಅಂತೆಲ್ಲ ಹೇಳ್ತಾರೆ, ಇಂದ್ರ, ಅಗ್ನಿ ಎಲ್ಲ ದೇವತೆಗಳಿದ್ದಾರೆ ಅಂತ ಹೇಳ್ತಾರಲ್ಲ, ಅದು ಸರಿ. ಪುರಾಣ ಪ್ರಕಾರ ಒಂದು ದೃಷ್ಟಿಯಿಂದ ಸರಿ ಇರ್ಬೋದು, ಅದನ್ನ ಜವಾಬ್ದಾರಿ ಇರ್ಬೋದು. ತೊಡೆಯ ಮೇಲೆ ಕೂರಿಸ್ಕೊಂಡು ಬಂದ ಅಂತಂದ್ರೆ ಅಗ್ನಿ ಶಬ್ದದಿಂದ ವಾಚನವಂತ ಸ್ವಯಂ ಭಗವಂತನೇ ಇನ್ನೊಂದು ರೂಪದಿಂದ ಅಲ್ಲಿ ಬಂದು ರಾಮನಿಗೆ ಅವಳನ್ನು ಒಪ್ಪಿಸಿಕೊಟ್ಟ ಅಂತ ಆಲೋಚನೆ ಮಾಡೋದು ಸರಿ. ಸೀತೆಯಲ್ಲಿ ಕೊಳ್ಳಿಗಳಿತ್ತಲ್ಲ, ಬೆಂಕಿ ತುಂಡುಗಳು, ಅದನ್ನೆಲ್ಲ ಆ ಕಡೆ ಈ ಕಡೆ ಸರಿಸಿ ಅಗ್ನಿದೇವ ದೇಹಧಾರಿಯಾಗಿ ಸೀತೆಯನ್ನು ಎತ್ತಿಕೊಂಡು ಹೊರಗೆ ಬಂದು ರಾಮನ ಸಮೀಪದಲ್ಲಿ ಬಂದು ನಿಂತ್ಕೊಂಡ. ಬಂಗಾರದ ಆಭರಣಗಳನ್ನು ಆಕೆ ಧರಿಸಿದ್ಲು. ಆಕೆ ಧರಿಸಿದ ಆಭರಣಗಳಿಗೆ, ಆಕೆ ಧರಿಸಿದ ಪೀತಾಂಬರಕ್ಕೆ, ಆಕೆ ಕೇಶಪಾಶಕ್ಕೆ, ಆಕೆ ಲೋಕಮೋಹಕವಾದ ರೂಪಕ್ಕೆ ಒಂದು ಇಂಚು ಕುಂದಾಗಿರಲಿಲ್ಲ. ಅಗ್ನಿದೇವ ಆಕೆಯನ್ನು ತೊಡೆಯಿಂದ ಇಳಿಸಿ ರಾಮನಿಗೆ ಒಪ್ಪಿಸಿ ಅವಳಿಗೆ ಹೇಳಿದ, ಏಷಾತೇ ರಾಮ ವೈದೇಹಿ ಪಾಪಮಸ್ಯಾಂ ನ ವಿದ್ಯತೆ. ಇವಳು ವೈದೇಹಿ, ನಿನ್ನ ವೈದೇಹಿ ಇವಳು. ತೇ ವೈದೇಹಿ, ನಿನ್ನ ಸೀತೆ. ಇವಳಲ್ಲಿ ಒಂದು ದಿನಕ್ಕೂ ಪಾಪವಿಲ್ಲ, ದೋಷ ಕಳಂಕ ಅಂತ ಅನ್ನೋದಿಲ್ಲ. ನೀನು ಸದಾಚಾರ ನಿಷ್ಠನಾದವನು. ನಿನ್ನ ಈ ಧರ್ಮಪತ್ನಿ ಏನಿದ್ದಾಳೆ, ಇವಳಲ್ಲಿ ಯಾವುದೇ ಪಾಪವನ್ನ ನೀನು ಶಂಕಿಸಬಾರದು. ಅವಳು ಕಣ್ಗಳಿಂದಾಗಲಿ, ಬುದ್ಧಿಯಿಂದಾಗಲಿ, ಚಾರಿತ್ರ್ಯದಿಂದಾಗಲಿ, ಮನಸ್ಸಿನಿಂದಾಗಲಿ, ಶರೀರದಿಂದಾಗಲಿ ನಿನ್ನನ್ನು ಎಂದೂ ಮೀರಿದವಳಲ್ಲ. ಬೇರೆಯವರ ಆಶ್ರಯವನ್ನು ಪಡೆದಿದ್ರೂ ಕೂಡ ಆಕೆ ನಿನ್ನನ್ನು ಅಲ್ಲಿ ಮೀರಿದವಳಲ್ಲ. ರಾವಣ ಇವಳನ್ನು ಅಪಹಾರ ಮಾಡಿದ, ಆದರೆ ಆಗ ನೀನಾಗಲಿ ಲಕ್ಷ್ಮಣ ಆಗಲಿ ಅಲ್ಲಿರಲಿಲ್ಲ. ನಿರ್ಜನವಾದ ಪ್ರದೇಶದಲ್ಲಿ ನೀವಿದ್ರಿ. ಆ ನಿರ್ಜನವಾದ ಪ್ರದೇಶದಲ್ಲಿ ಅವಳು ಏಕಾಂಗಿನಿಯಾಗಿದ್ಲು. ಅವಳನ್ನು ರಾವಣ ಅಂತಃಪುರದಲ್ಲಿ ಅಪಹಾರ ಮಾಡಿ ಇಟ್ಟಿದ್ದ. ರಾಕ್ಷಸಿಯರು ಅವಳನ್ನು ರಕ್ಷಣೆ ಮಾಡ್ತಿದ್ರು. ಆದರೆ ಅವಳ ಮನಸ್ಸು ಮಾತ್ರ ಯಾವಾಗಲೂ ನಿನ್ನಲ್ಲೇ ಇತ್ತು. ರಾವಣ ಎಷ್ಟೇ ಪ್ರಲೋಭನಗಳನ್ನು ಒಡ್ಡಿದ್ರೂ ಕೂಡ ಆ ಪ್ರಲೋಭನಗಳಿಗೆ ಆಕೆ ಬಲಿಯಾಗಲಿಲ್ಲ. ವಿಶುದ್ಧ ಭಾವಾಂ ನಿಷ್ಪಾಪಾಂ, ಇವಳ ಭಾವನೆ
ಪರಮ ಶುದ್ಧವಾಗಿದೆ, ಇವಳು ನಿಷ್ಪಾಪಳು, ಇವಳನ್ನು ಸ್ವೀಕಾರ ಮಾಡು. ನಕಿಂಚಿದ್ ಅಭಿಧಾತವ್ಯಂ, ಇದಕ್ಕೆ ಪ್ರತಿಯಾಗಿ ಏನೂ ಮಾತನ್ನು ನೀನು ಆಡಬಾರದು. ಆಜ್ಞಾಪಯಾಮಿತೆ, ಇದು ನನ್ನ ಆಜ್ಞೆ ಅಂದ. ಹೀಗೆಲ್ಲ ಈ ಮಾತುಗಳನ್ನು ಕೇಳಿದರೆ ಸ್ವಯಂ ಅಗ್ನಿರೂಪಿಯಾದ ಅಗ್ನಿ ಶಬ್ದವಾಚನಾದ ಭಗವಂತನೇ ಎದ್ದಿರಬೇಕು ಅಂತ ಹೀಗೆ ಭಾವಿಸಬಹುದು. ಅಗ್ನಿ ಹೇಳಿದಂತಹ ಮಾತುಗಳನ್ನೆಲ್ಲ ಕೇಳಿ ರಾಮನಿಗೆ ಬಹಳ ಸಂತೋಷ ಆಯಿತು. ಅವನ ಕಣ್ಗಳಿಂದ ಆನಂದಾಶ್ರುಗಳು ಕೆಳಗೆ ಉರುಳಿ ಪ್ರಾರಂಭ ಮಾಡಿದವು. ಆತ ಅಗ್ನಿದೇವನಿಗೆ ಹೀಗೆ ಮುಂದಿನಂತೆ ಮಾತನ್ನು ಹೇಳಿದ. ಸುಭೂಷಿತಾಂ ಪಾವಕೇನ ಸ್ವಾಂಕೆ ಸಂಸ್ಥಾಪಿತಾಂ ಶುಭಾಂ ಪಂಚವಟ್ಯಾಂ ಸ್ವಯಂ ತತ್ರ ಪುರಾ ನ್ಯಸ್ತಾಂ ಚ ಪಾವಕೆ ಆಲಿಂಗ್ಯ ಜಾನಕೀಂ ರಾಮಃ ನಿಜಾಂಕೆ ಸನ್ನಿವೇಶಯತ್. ಪಾವಕ ಅಂದ್ರೆ ಅಗ್ನಿ. ಆತ ತನ್ನ ತೊಡೆಯ ಮೇಲೆ ಅವಳನ್ನು ಕೂಡಿಸಿಕೊಂಡು ತಂದು ಬಿಟ್ಟಿದ್ದ. ಹಿಂದೆ ಪಂಚವಟಿಯಲ್ಲಿ ಸ್ವಯಂ ತತ್ರ ಪುರಾ ನ್ಯಸ್ತಾಂ ಚ ಪಾವಕೆ, ಇದೇ ರಾಮನೇ ಅಗ್ನಿಯ ಸುಪರ್ದಿನಲ್ಲಿ ಒಪ್ಪಿಸಿದ್ದ ಸೀತೆಯನ್ನು. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿರಲಿಲ್ಲ, ಆನಂದ ರಾಮಾಯಣದಲ್ಲಿ ಬಂದಿತ್ತು. ಈ ಅಗ್ನಿಯನ್ನು ನೀನು ಸುರಕ್ಷಿತರನ್ನಾಗಿಟ್ಟುಕೋ, ಆಮೇಲೆ ನಾನು ತಂದು ಒಪ್ಪಿಸು ಅಂತ ರಾಮನೇ ಕೊಟ್ಟಿದ್ದ. ಹಾಗಾಗಿ ಆ ಅಗ್ನಿ ಯಾವ ಸೀತೆಯನ್ನು ತನ್ನ ಸುಪರ್ದಿನಲ್ಲಿ ಇಟ್ಕೊಂಡಿದ್ನೋ ಅವಳನ್ನು ಈಗ ರಾಮನಿಗೆ ತಂದು ಒಪ್ಪಿಸಿದ. ರಾಮ ಅವಳನ್ನು ಆಲಿಂಗನ ಮಾಡಿಕೊಂಡು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡ ಅಂತ ಆನಂದ ರಾಮಾಯಣ. ಇಲ್ಲೀಗ ಆ ಸೀತೆಯನ್ನ ಅಗ್ನಿ ತಂದು ಒಪ್ಪಿಸಿದ ಅನ್ನುವಂಥ ಕಥೆಯೆಲ್ಲ ಬಂತಲ್ಲ, ಅದಕ್ಕೆ ಪೂರಕವಾಗಿ ತಾತ್ಪರ್ಯ ನಿರ್ಣಯ ಏನು ಹೇಳ್ತದೆ, ಮತ್ತು ತಾತ್ಪರ್ಯ ನಿರ್ಣಯದ ವ್ಯಾಖ್ಯಾನಕಾರರು, ಕನ್ನಡ ವ್ಯಾಖ್ಯಾನಕಾರರು, ಸಂಸ್ಕೃತ ವ್ಯಾಖ್ಯಾನಕಾರರು ಅವರೆಲ್ಲ ಏನು ಅಭಿಪ್ರಾಯ ಪಡ್ತಾರೆ, ಆ ಅಗ್ನಿಯಿಂದ ಹೊರಗೆ ಬಂದ ಸೀತೆ ಯಾರು ಅಂತ ಅನ್ನೋದನ್ನೆಲ್ಲ ಸ್ವಲ್ಪ ಕೂಲಂಕಷವಾಗಿ ವಿಮರ್ಶೆ ಮಾಡಬೇಕು. ಭವಿಷ್ಯೋತ್ತರ ಪುರಾಣದಲ್ಲಿ ಅಂದರೆ ವೆಂಕಟೇಶ ಪುರಾಣಕ್ಕೆ ಆಧಾರಭೂತವಾದ ಕಥೆ ಏನಿದೆ ಅದಕ್ಕನುಸಾರವಾಗಿ ನಾವು ಹೀಗೆ ಒಂದಷ್ಟು ಶ್ರವಣ ಮಾಡ್ತೇವೆ. ಅದೇನೆಂದರೆ, ಆ ಅಗ್ನಿ ತಂದು ಒಪ್ಪಿಸಿದ ಸ್ತ್ರೀ ಇದ್ದಲ್ಲ, ಅವಳು ಯಾರು ಅಂದರೆ ಆಕೆ ವೇದವತಿ. ಸೀತೆ ಹೇಳಿಲ್ಲಂತೆ ರಾಮನಿಗೆ, ನಾನು ರಾವಣನ ಅಧೀನದಲ್ಲಿದ್ದು ಏನು ಕಷ್ಟಪಡಬೇಕಾಗಿತ್ತು ಆ ಕಷ್ಟವನ್ನು ತಪ್ಪಿಸಿ ತಾನು ನನ್ನ ರೂಪದಿಂದ ರಾವಣನ ಅಧೀನದಲ್ಲಿದ್ದು ಆ ಎಲ್ಲ ಕಷ್ಟಗಳನ್ನು ಅನುಭವಿಸಿದ್ಲು ಇವಳು. ಹಾಗಾಗಿ ಇವಳನ್ನು ಕೂಡ ನೀನು ಸ್ವೀಕಾರ ಮಾಡು ಅಂತ ಸೀತೆ ರಾಮನಿಗೆ ಹೇಳಿದ್ದು ಭವಿಷ್ಯೋತ್ತರ ಪುರಾಣದಲ್ಲಿ ಕಂಡು ಬರ್ತದೆ. ಆದರೆ ರಾಮ ನಾನು ಈಗ ಏಕಪತ್ನಿ ವ್ರತ ಅಂತ ಹೇಳಿದೆ, ಹಾಗಾಗಿ ಈಗ ಅವಳನ್ನು ಸ್ವೀಕಾರ ಮಾಡಲಾರೆ, ಮುಂದೆ ಅವತಾರದಲ್ಲಿ ಅವಳನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ. ಅದರಂತೆ ವೆಂಕಟೇಶನಾಗಿ ಅವತಾರ ಮಾಡಿದಾಗ ಆಗ ಅವಳು ವೇದವತಿ ಪದ್ಮಾವತಿ ಅನ್ನೋ ರೂಪದಿಂದ ಏನು ಅವತಾರ ಮಾಡಿದ್ಲು ಅವಳನ್ನು ಸ್ವೀಕಾರ ಮಾಡಿದ ಅಂತೆಲ್ಲ ಪ್ರಶ್ನೆ ಬರ್ತದೆ. ಆ ವೇದವತಿ ಅಂದ್ರೆ ಯಾರು? ವೇದವತಿ ಅಂತಂದ್ರೆ ಸ್ವಯಂ ಲಕ್ಷ್ಮೀ ರೂಪಳಾದವಳೆ. ಅದನ್ನು ಹಿಂದೆ ಕೂಡ ಹೇಳಿದ್ದೆ. ಅಗ್ನಿ ಅವಳನ್ನು ಸುಡಲಿಲ್ಲ. ಕೈಲಾಸದಲ್ಲಿ ಈಶ್ವರನ ಸನ್ನಿಧಾನದಲ್ಲಿ ಈ ಸೀತಾದೇವಿ ಮೂಲ ರೂಪದಿಂದ ಲಕ್ಷ್ಮೀದೇವಿ ಆತನ ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ಲು. ಕೈಲಾಸದಿಂದ ಅದೃಶ್ಯವಾಗಿ ಬಂದಳು ಆಕೆ. ಅಗ್ನಿ ಮಧ್ಯೆ ಆಕೆ ಕೂಡ ಕಾಣಿಸ್ಕೊಂಡು ರಾಮ ಆ ಕಾಣಿಸ್ಕೊಂಡಂತಹ ನಿಜವಾದ ಸೀತೆಯನ್ನು ಸ್ವೀಕಾರ ಮಾಡಿದ. ಸೀತೆಯ ಆಕೃತಿ ಅಂತ ಇನ್ನೊಂದಿತ್ತಲ್ಲ, ರಾವಣನ ಅಧೀನದಲ್ಲಿದ್ದು ಸೀತೆಯ ಆಕೃತಿ, ಸೀತೆಯ ಒಂದು ಗೊಂಬೆ. ಅದು ಆಕೃತಿಯ ರೂಪದಲ್ಲಿ ಇದ್ದದ್ದು ಯಾರು ಅಂದರೆ ಆ ವೇದವತಿ. ಮುಂದೆ ಕಲಿಯುಗದಲ್ಲಿ ನಾನು ವೆಂಕಟೇಶನಾಗಿ ಅವತಾರ ಮಾಡಿದಾಗ ಅವಳನ್ನು ಪದ್ಮಾವತಿ ಅಂತ ರೂಪದಿಂದ ಅವಳನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ. ಇಲ್ಲಿ ನಾವು ಅದನ್ನು ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಬೇಕೇನೆಂದ್ರೆ, ಆ ಸೀತಾಕೃತಿ ಅಂತ ಏನಿತ್ತಲ್ಲ, ಸೀತೆಯ ಆಕಾರದ ಒಂದು ಗೊಂಬೆ, ಆ ಗೊಂಬೆಯಲ್ಲಿ ಇದ್ದಂಥ ರೂಪಗಳು ಯಾವ್ಯಾವುದು, ಯಾರ್ಯಾರಲ್ಲಿ ಇದ್ರು ಹಿಂದೆ ಒಂದು ಬಾರಿ ಕೂಡ ಅದನ್ನು ಹೇಳಿದ್ದೆ. ಈಗ ಮತ್ತೊಂದ್ಸರಿ ಅದನ್ನ ನೆನಪು ಮಾಡ್ಕೊಳ್ಬೇಕು. ಸನ್ಯಾಸಿ ವೇಷದಿಂದ ರಾವಣ ಸೀತೆಯನ್ನು ಅಪಹಾರ ಮಾಡಲಿಕ್ಕೆ ಅಂತ ಬಂದಿದ್ನಲ್ಲ, ಅವಳು ಅಲ್ಲಿ ಇರಬೇಡ ಅಂತ ಹೇಳಿದಾಗ ಅವಳೇನು ಮಾಡಿದ್ಲು ಅಂತಂದ್ರೆ, ಸೀತೆ ಅಗ್ನಿಯನ್ನು ನೆನಪು ಮಾಡಿಕೊಂಡು ಅಗ್ನಿ ಕೂಡಲೇ ಅಲ್ಲಿಗೆ ಬಂದು ಏನು ಮಾಡಿದ, ರಾವಣನಿಗೆ ಹೇಳಿದ್ನಂತೆ, ನೀನು ಯಾವ ಸೀತೆಯನ್ನು ಅಪೇಕ್ಷೆ ಪಡ್ತಿದ್ದೆ
ಆ ಸೀತೆ ನಿಜವಾದ ಸೀತೆ ಅಲ್ಲ ಇವಳು, ಸೀತೆ ಗೊಂಬೆ ಇದು. ನಿಜವಾದ ಸೀತೆ ನನ್ನ ಬಳಿ ಇದ್ದಾಳೆ ಅಂತ ರಾವಣನಿಗೆ ಮೋಸ ಮಾಡಿದ. ಮೊದಲೇ ಪಾತಾಳದಲ್ಲಿ ನನ್ನ ಬಳಿಗಿದ್ದಾಳೆ, ಕಾಡಿನಲ್ಲಿ ತನ್ನದೇ ಆದಂಥ ಒಂದು ಪ್ರತಿರೂಪವನ್ನು ಇಟ್ಟಿದ್ದಾಳೆ. ಆ ಪ್ರತಿರೂಪನೇ ಇವಳು. ಪ್ರತಿರೂಪವನ್ನು ನೀನೀಗ ಕಳ್ಕೊಂಡು ಹೋಗ್ಬೇಕು ಅಂತ ಅಪೇಕ್ಷೆ ಪಡ್ತಿದ್ದೆ. ನಾನೀಗ ನಿಜವಾದ ಸೀತೆಯನ್ನು ಪಾತಾಳ ಲೋಕದಿಂದ ನಿನ್ನ ಸಲುವಾಗಿ ತಂದಿದ್ದೇನೆ, ಇದನ್ನು ನೀನು ತೆಗೆದುಕೊಂಡು ಹೋಗು. ನೀನು ಯಾವತ್ತೂ ಕೂಡ ನನ್ನ ಉಪಾಸನೆ ಮಾಡ್ತಿ, ಅಗ್ನಿಯ ಆರಾಧಕ ನೀನು, ನನ್ನ ಭಕ್ತ ಅನ್ನೋ ಕಾರಣಕ್ಕಾಗಿ ನಿನಗೆ ಇವಳನ್ನು ಪ್ರೀತಿಯಿಂದ ಒಪ್ಪಿಸಿದ್ದೇನೆ ಅಂತೇಳಿ ಅಂದ ಅಗ್ನಿ. ರಾವಣನಿಗೆ ಬೇರೆ ಯಾವ ದೇವತೆಗಳ ಬಗ್ಗೆನೂ ಕೂಡ ಅಷ್ಟೊಂದು ಭಕ್ತಿ ತನ್ನವರು ಅಂತ ಅಭಿಮಾನ ಇರಲಿಲ್ಲಂತೆ. ಅಗ್ನಿಯ ಬಗ್ಗೆ ಅಷ್ಟೊಂದು ಅಭಿಮಾನವಿರಲಿಲ್ಲ. ಅಗ್ನಿ ಬಗ್ಗೆ ಮಾತ್ರ ಅಷ್ಟೊಂದು ಅಭಿಮಾನವಿತ್ತು, ಉಳಿದ ದೇವತೆಗಳಿಗೆ ಇಲ್ಲದೇ ಇರುವಂಥ ಅಭಿಮಾನ. ಹಾಗಾಗಿ ಅಗ್ನಿಯ ಮಾತನ್ನು ಆತ ನಂಬಿದ. ನಿಜವಾದ ಸೀತೆಯನ್ನು ಕೈ ಬಿಟ್ಟು ಆ ಅಗ್ನಿ ತಂದುಕೊಟ್ಟಂತಹ ಪ್ರತಿರೂಪವನ್ನೇ ಎಳೆದುಕೊಂಡು ಹೋದ ಅಂತ ಭವಿಷ್ಯೋತ್ತರ ಪುರಾಣದ ಮಾತಿದೆ. ಇದು ವಾಲ್ಮೀಕಿ ರಾಮಾಯಣದ್ದಲ್ಲ, ಆನಂದ ರಾಮಾಯಣದ್ದೇ ಅಲ್ಲ, ಇದು ಭವಿಷ್ಯೋತ್ತರ ಪುರಾಣದ ಮಾತು. ಆ ಪ್ರತಿರೂಪ ಏನಿತ್ತಲ್ಲ, ಆ ಪ್ರತಿರೂಪ ಎಂಥದ್ದು ಅದನ್ನು ಇನ್ನೊಂದ್ಸರಿ ನೋಡಬೇಕು. ಲಕ್ಷ್ಮೀ ಮತ್ತು ನಾರಾಯಣರು ಈ ಜಗತ್ತಿನಲ್ಲಿ ಅವತರಿಸಿ ಬಂದಾಗ, ರಾಮ ಸೀತೆಯರಾಗಿ ಅವತರಿಸಿ ಬಂದರಾಗಲಿ, ಕೃಷ್ಣ ರುಕ್ಮಿಣಿ ಸತ್ಯಭಾಮಿಯರಾಗಿ ಅವತರಿಸಿ ಬಂದಾಗಲಿ, ಅವರ ಶರೀರ ಏನಿದೆ ಅದು ಪ್ರಾಕೃತವಾದದ್ದಲ್ಲ, ಪಂಚಮಹಾಭೂತಗಳ ಸಂಘಾತದಿಂದ ಉತ್ಪನ್ನವಾದದ್ದಲ್ಲ. ಅದು ಅವರು ಮೂಲ ರೂಪದಲ್ಲಿ ಹೇಗೆ ಅದು ಜ್ಞಾನಾನಂದಮಯವಾತ್ಮಕವಾದದ್ದು, ಅದರಂತೆ ಇಲ್ಲಿ ಅವರು ಅವತಾರ ಮಾಡಿದಾಗಲೂ ಕೂಡ ಜ್ಞಾನಾನಂದ ರೂಪವಾದದ್ದೇ. ಉಳಿದ ದೇವತೆಗಳು ಅವತಾರ ಮಾಡಿದಾಗ ಮಾತ್ರ ಅದು ಪಂಚಭೂತಗಳ ಸಮುದಾಯ ರೂಪವಾದದ್ದು. ಆದರೆ ಅಲ್ಲಿ ಆ ಸೀತಾ ಆಕೃತಿ ಅಂತಿತ್ತಲ್ಲ, ಅದು ಪ್ರಾಕೃತವಾದದ್ದು. ಪ್ರಾಕೃತವಾದದ್ದನ್ನೇ ರಾವಣ ಅಪಹಾರ ಮಾಡ್ಕೊಂಡು ಹೋದ. ಅಪ್ರಾಕೃತವಾದಂತಹ ಲಕ್ಷ್ಮೀ ವಿಗ್ರಹವನ್ನು, ಲಕ್ಷ್ಮೀ ಸ್ವರೂಪವನ್ನು ಆತ ಮುಟ್ಟಲಾರ. ಅವತಾರ ಅದು ಪ್ರಾಕೃತವಾದದ್ದು. ಅಂದರೆ ಪ್ರಾಕೃತವಾದದ್ದು ಅಂದರೆ ನಮ್ಮ ಶರೀರ ಈಗ ಏನಿದೆ ಅಲ್ಲ, ಇದೆಲ್ಲ ಪಂಚಮಹಾಭೂತಗಳ ಸಮುದಾಯದಿಂದ ಹೇಗೆ ಹುಟ್ಟಿದ್ದ ಅದರಂತೆ ಆ ಸೀತಾಕೃತಿ. ಅದರಲ್ಲಿ ಒಂದು ಚಲನೆ ಬೇಕಲ್ಲ, ಚೈತನ್ಯ ಬೇಕಲ್ಲ, ಅದಕ್ಕಾಗಿ ಇಂದ್ರ ಅಲ್ಲಿ ಪ್ರವೇಶ ಮಾಡಿದ್ದ. ಅದು ಹಿಂದೆ ಸೀತಾ ಅಪಹಾರ ಆಗುವಾಗಲೇ ನಾನು ಹೇಳಿದ್ದೆ. ಸಸ್ಯಾಸ್ತಾಂ ಪ್ರತಿಕೃತಿಂ ಪ್ರವೇಶ ಶಕ್ರ ಅಂದ್ರೆ ಇಂದ್ರ. ಅಲ್ಲಿ ಇಂದ್ರ ಪ್ರವೇಶ ಮಾಡಿದ್ದ. ಪ್ರವೇಶ ಮಾಡಿ ಅದಕ್ಕೆ ಚಲನೆ ಚೈತನ್ಯ ಇತ್ಯಾದಿಗಳನ್ನು ತಂದುಕೊಟ್ಟಿದ್ದ. ಬರೇ ಇಂದ್ರ ಇದನ್ನ ಮತ್ತಾರಿದ್ರು ಅಂತಂದ್ರೆ ಸೀತಾದೇವಿಯ ಸಾನ್ನಿಧ್ಯ ಅಲ್ಲಿತ್ತು. ಯಾಕೆ ಸಾನ್ನಿಧ್ಯ ಇತ್ತು ಅಂತಂದ್ರೆ, ಬರೇ ಸೀತೆಯ ಆಕೃತಿಯನ್ನು ಅಪಹಾರ ಮಾಡಿದ್ರೆ, ಸೀತೆಯನ್ನು ಅಪಹಾರ ಮಾಡಿದ್ರೆ ಪಾಪ ರಾವಣನಿಗೆ ಬರಬೇಕಲ್ಲ. ಸೀತೆಯನ್ನು ಅಪಹಾರ ಮಾಡಿದ್ರೆ ಪಾಪ ಆತನಿಗೆ ಬರಬೇಕಾದ್ರೆ ಸೀತೆಯ ಸಾನ್ನಿಧ್ಯ ಅಲ್ಲಿರಬೇಕು. ಆದರೆ ಸೀತೆಯ ಅಪ್ರಾಕೃತವಾದಂತಹ ದಿವ್ಯವಾದ ಸ್ವರೂಪವನ್ನೇ ಅಪಹಾರ ಮಾಡಲಿಕ್ಕೆ ಆತನಿಗೆ ಸಾಧ್ಯ ಇಲ್ಲ. ಅದಕ್ಕಾಗಿ ಆತ ಅಪಹಾರ ಮಾಡಿದ್ದು ಪ್ರಾಕೃತವಾದಂತಹ ರೂಪವನ್ನು. ಇದು ವ್ಯವಸ್ಥೆ. ರೂಪ ಪ್ರಾಕೃತವಾದದ್ದಾದರೂ ಕೂಡ ಅದರಲ್ಲಿ ಸೀತಾದೇವಿ ಸಾನ್ನಿಧ್ಯ ಇತ್ತಾದ್ರಿಂದ ಅವನಿಗೆ ಅಪಹಾರ ಮಾಡಿದ ಪಾಪ ಬಂತು. ಹಾಗಾಗಿ ಇಂದ್ರ ಇದ್ದ, ಲಕ್ಷ್ಮೀದೇವಿಯ ಸೀತಾದೇವಿಯ ಸಾನ್ನಿಧ್ಯ ಇತ್ತು. ಇನ್ನೇನಿತ್ತು ಅಂದ್ರೆ ವೇದವತಿ ಅಂತೇನಿದ್ರು, ಅವಳ ಸಾನ್ನಿಧ್ಯವು ಕೂಡ ಅಲ್ಲಿತ್ತು. ಅಂದ್ರೆ ಲಕ್ಷ್ಮೀದೇವಿಗೆ ಶ್ರೀರೂಪ ಭೂರೂಪ ಅಂತ ಎರಡಿದೆ ಅಂತ ಹಿಂದೆ ಹೇಳಿದ್ನಲ್ಲ. ಶ್ರೀರೂಪದಿಂದ ರುಕ್ಮಿಣಿಯಾಗಿ ಮತ್ತು ಭೂರೂಪದಿಂದ ಸತ್ಯಭಾಮಿಯಾಗಿ ಅವತಾರ ಮಾಡಿದ್ದು ಅಂತ ಆ ಕೃಷ್ಣನ ಕಥೆಯಲ್ಲಿ ಕೇಳ್ತೇವಲ್ಲ, ಅದರಂತೆ ಲಕ್ಷ್ಮೀದೇವಿಗೆ ನಾನಾ ರೂಪಗಳಿವೆಲ್ಲ. ಒಂದು ಸೀತಾದೇವಿಯ ರೂಪ, ಮತ್ತೊಂದು ವೇದವತಿಯ ರೂಪ. ಆ ಸೀತಾದೇವಿಯ ಸಾನ್ನಿಧ್ಯನೂ ಕೂಡ ಪ್ರಾಕೃತ ಶರೀರದ ಗೊಂಬೆಯಲ್ಲಿತ್ತು, ಮತ್ತೆ ವೇದವತಿಯ ಸಾನ್ನಿಧ್ಯವು ಕೂಡ ಅದರಲ್ಲಿತ್ತು. ಯಾಕೆ ಅಂತಂದ್ರೆ, ನಾನು ನಿನಗೆ ಮೃತ್ಯುವಾಗಿ ಅವತಾರ ಮಾಡ್ತೀನಿ ಅಂತ ಅವಳು ಶಾಪ ಕೊಟ್ಟಿದ್ದಲ್ಲ, ಅವಳು ಅವತಾರ ಮಾಡ್ತೀನಿ ಅಂತ ಶಾಪ ಕೊಡಬೇಕಾದ್ರೆ ಆ ಪ್ರಾಕೃತ ರೂಪದಲ್ಲಿ ಅವಳು ಕೂಡ ಇರಬೇಕು ಆ ಗೊಂಬೆಯಲ್ಲಿ. ಅವಳು ಇಲ್ಲದೇ ಇದ್ರೆ ಅವಳು ಕೊಟ್ಟಂತ ಶಾಪ ಅರ್ಥವತ್ತಾಗೋದಿಲ್ಲ, ಆ ಶಾಪಕ್ಕೆ ಅರ್ಥ ಇಲ್ಲ ಅಂತ ಆದಿತ್ತು. ಅದಕ್ಕಾಗಿ ಇಂದ್ರ ಲಕ್ಷ್ಮೀದೇವಿಯ ಸೀತಾದೇವಿಯ ಸಾನ್ನಿಧ್ಯ ಮತ್ತು ಲಕ್ಷ್ಮೀದೇವಿಯ ಮತ್ತೊಂದು ರೂಪವಂತಹ ವೇದವತಿಯ ಸಾನ್ನಿಧ್ಯ, ಹೀಗೆ ಇವು ಮೂರು ಕೂಡ ಅವುಗಳು ಅದರಲ್ಲಿದ್ದವು ಅಂತ ಹೈವದನ ಪುರಾಣಿಕರು, ಸಿದ್ದೇಂದ್ರ ತೀರ್ಥರು ಮೊದಲಾದವರು ವ್ಯಾಖ್ಯಾನದ ಪ್ರಕಾರ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ದೇವ್ಯಾಶ್ಚ ಸನ್ನಿಧಿಯುತಾಂ, ದೇವ್ಯಾಹ ಅಂತ ಮಧ್ವಾಚಾರ್ಯರು ಶಬ್ದ ಪ್ರಯೋಗ ಮಾಡ್ತಾರೆ. ದೇವಿ ಅಂತಷ್ಟೇ, ಆಕೆ ಸೀತೆಯೋ ವೇದವತಿಯೋ ಅಂತ ಹೇಳಲಿಲ್ಲ, ಎರಡನ್ನೂ ಇಟ್ಕೊಳ್ಳಿ ನೀವು ಅಂತ ಹೇಳಿದ್ರು. ದೇವಿ ಅಂದ್ರೆ ಇಬ್ಬರಿಗೂ ಶಬ್ದ ಅನ್ವಯ ಆಗ್ತದೆ. ಚ ಅಂತ ಬೇರೆ ಇದೆ, ಚ ಅಂದ್ರೆ ಕೂಡ ಅಂತ ಅರ್ಥ. ದೇವಿ ಅಂದ್ರೆ ಸೀತೆ ಅಂತ ಇಟ್ಕೊಂಡು ಚ ಅಂದ್ರೆ ವೇದವತಿ ಅಂತ ಕೂಡ ಇಟ್ಕೊಳ್ಬೇಕು, ಇಲ್ಲ ದೇವಿ ಅಂದ್ರೆ ವೇದವತಿ ಅಂತ ಇಟ್ಕೊಂಡು ಚ ಅಂದ್ರೆ ಸೀತೆ ಅಂತ ಇಟ್ಕೊಳ್ಬೇಕು. ಹೀಗೆ ಅವೆರಡರ ಸನ್ನಿಧಾನ ಅಲ್ಲಿತ್ತು. ವ್ಯವಹಾರ ಸಿದ್ಧೈ,
ಸೀತೆಯ ಸನ್ನಿಧಾನ ಅಲ್ಲಿ ಇಲ್ಲದೆ ಹೋದರೆ ಆ ಗೊಂಬೆಯನ್ನು ಸೀತೆ ಅಂತ ಅನ್ನೋದು ಹೇಗೆ? ಮತ್ತು ಆ ಗೊಂಬೆಯನ್ನು ಅಪಹಾರ ಮಾಡಿದ್ರಿಂದ ರಾಮನಿಗೆ ಪಾಪ ಬರೋದು ಹೇಗೆ? ಅದಕ್ಕಾಗಿ ಸೀತೆಯ ಸಾನ್ನಿಧ್ಯ ಇತ್ತು. ನಿನ್ನ ಮೃತ್ಯುವಾಗಿ ನಾನು ಅವತಾರ ಮಾಡ್ತೀನಿ ಅಂತ ವೇದವತಿ ಪ್ರತಿಜ್ಞೆ ಮಾಡಿದ್ರಿಂದ ಅವಳು ಕೇಶಪಾಶವನ್ನು ಹಿಡಿದು ಎಳೆದಿದ್ನಲ್ಲ, ಅದಕ್ಕಾಗಿ ವೇದವತಿಯ ಸಾನ್ನಿಧ್ಯವೂ ಕೂಡ ಅವಳಲ್ಲಿತ್ತು. ಹೀಗೆ ಈ ಮೂರು ಪ್ರಧಾನವಾಗಿ ಅವಳಲ್ಲಿ ಇದ್ದವು ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು. ಇದ್ರ ಜೊತೆಗೆ ಹಿಂದೊಮ್ಮೆ ಹೇಳಿದ್ದೆ, ಇಂದ್ರ ಯುದ್ಧ ಅಂದ ಮೇಲೆ ಆತ ಜೊತೆ ಶಚೀದೇವಿಯು ಕೂಡ ಇದ್ದಳು. ಇದು ಗೋವಿಂದಾಚಾರ್ಯ ವ್ಯಾಖ್ಯಾನದ ಪ್ರಕಾರ ಹಿಂದೆ ಅದನ್ನು ಒಂದ್ಸರಿ ಪರಾಮರ್ಶೆ ಮಾಡಿ ಹೇಳಿದ್ದೆ. ಯಾಕೆ ಶಚೀದೇವಿ ಅಲ್ಲಿದ್ದಳು ಅಂತ ಅದನ್ನ ಗಮನಿಸಬೇಕು ಅಂತಂದ್ರೆ, ಶಚೀದೇವಿ ಒಂದು ವೇಳೆ ಅಲ್ಲಿ ಇಲ್ಲದೆ ಹೋದ್ರೆ ಆ ಶಚಿಯ ಮುಂದೆ ಆಕೆ ಮತ್ತೊಮ್ಮೆ ಸುಭದ್ರೆಯಾಗಿ ಅವತಾರ ಮಾಡ್ತಾಳೆ, ದ್ರೌಪದಿಯಾಗಿ ಅವತಾರ ಮಾಡ್ತಾಳೆ ಅಂತ ಮಾತಿದೆ. ಇವಳೆ ಇದೇ ಲಕ್ಷ್ಮಿಯೇ ಮುಂದೊಮ್ಮೆ ದ್ರೌಪದಿಯಾಗಿ ಅವತಾರ ಮಾಡ್ತಾಳೆ ಅಂತ ಮಾತಿದೆ. ಲಕ್ಷ್ಮೀದೇವಿ ದ್ರೌಪದಿಯಾಗಿ ಅವತಾರ ಹೇಗೆ ಮಾಡ್ತಾಳೆ ಅಂತ ಅನ್ನೋದು ಶಾಸ್ತ್ರದ ಸೂಕ್ಷ್ಮವಂತ ಪ್ರಮೇಯ ಅದ, ಅದನ್ನು ಹೇಳಲಿಲ್ಲ. ಶಚೀದೇವಿ ಅಲ್ಲಿ ಸನ್ನಿಹಿತಳಾಗಿದ್ದಳು ಅಂತ ಅನ್ನೋದನ್ನು ನಾವು ಒಂದು ತಿಳ್ಕೊಳ್ಳದೆ ಇದ್ರೆ ಆಗ ಅದು ಅನರ್ಥಕ್ಕೆ ಕಾರಣ ಆಗಿತ್ತು. ಲಕ್ಷ್ಮೀದೇವಿ ದ್ರೌಪದಿ ರೂಪದಿಂದ ಅವತಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಶಚಿ ರೂಪವೂ ಕೂಡ ಅಲ್ಲಿತ್ತು. ಇಂದ್ರನ ಜೊತೆಗೆ ಶಚಿ, ಆಮೇಲೆ ಸೀತಾದೇವಿ ಸಾನ್ನಿಧ್ಯ ಮತ್ತು ವೇದವತಿಯ ಸಾನ್ನಿಧ್ಯ ಇವೆಲ್ಲವೂ ಕೂಡ ಅದರಲ್ಲಿತ್ತು ಅಂತ ನಾವು ಅದನ್ನು ಗಮನಿಸಬೇಕು. ಇನ್ನೊಂದು ಅಂಶ ಗಮನಿಸಬೇಕಾದ್ದೇನೆಂದ್ರೆ, ಆ ಪ್ರಾಕೃತ ಶರೀರ ಸೀತೆಯ ಗೊಂಬೆ ಅದು ಬೆಂಕಿಯನ್ನು ಪ್ರವೇಶ ಮಾಡಿದಾಗ ಸುಟ್ಟಿತೋ ಇಲ್ಲೋ, ಅದು ಸುಟ್ಟಿತು ಅಂತ ಒಂದು ಪುರಾಣದಲ್ಲಿ, ಕೂರ್ಮ ಪುರಾಣದಲ್ಲಿ ಒಂದು ಮಾತಿದೆ. ಸೀತೆಯ ಪ್ರತಿಜ್ಞೆ ಏನು ಮಾಡಿದ್ಲು? ನಾನು ಶುದ್ಧಳಾಗಿದ್ದರೆ, ನಾನು ಪತಿವ್ರತೆ ಆಗಿದ್ದರೆ ಈ ಬೆಂಕಿ ನನ್ನನ್ನು ಸುಡಬಾರದು ಮತ್ತು ಈ ಬೆಂಕಿ ನನಗೆ ಶೀತಲವಾಗಬೇಕು ಅಂತ ಹೀಗೆ ಪ್ರತಿಜ್ಞೆ ಮಾಡಿದ್ಲು. ಆದರೆ ಆ ರೂಪ ಅಲ್ಲಿ ಸುಟ್ಟು ಹೋಯಿತು. ಪ್ರಾಕೃತವಾದ ರೂಪ ಏನಿದೆ ಸುಟ್ಟು ಹೋಯಿತು. ಪ್ರಾಕೃತವಾದಂಥ ರೂಪ ಸುಟ್ಟರೂ ಕೂಡ ಸೀತೆಗಾಗಲಿ ವೇದವತಿಗಾಗಲಿ ಯಾವುದೇ ಅಪಚಾರ ಇಲ್ಲ ಅಂತ ನಾವು ಗಮನಿಸಬೇಕು. ಅವರ ಅಪ್ರಾಕೃತವಾದ ರೂಪ ಏನಿದೆ ಅದಕ್ಕೆ ಬೆಂಕಿ, ನೀರು, ಗಾಳಿ ಇವುಗಳಿಂದ ಹಾನಿ ಇಲ್ಲ. ಆದರೆ ಪ್ರಾಕೃತವಾದದ್ದು ಇದು ಅವರ ಮೂಲ ರೂಪ ಅಲ್ಲವೇ ಅಲ್ಲ. ಹಾಗಾಗಿ ಅದನ್ನು ಸುಟ್ಟಿತು ಅಂತ ಇಟ್ಕೊಂಡ್ರೂ ಕೂಡ ಅದರಿಂದ ಹಾನಿ ಇಲ್ಲ. ಪ್ರಾಕೃತ ರೂಪ ಸುಟ್ಟಿತು, ಅಗ್ನಿಯು ಹೊರಗೆ ಬಂದವನು ಹೊರಗೆ ಬರುವಾಗ ಅಪ್ರಾಕೃತವಾದಂತಹ ಸೀತೆಯ ರೂಪವನ್ನು ಹೊರಗೆ ತೆಗೆದುಕೊಂಡು ಬಂದ ಅಂತ ಹೀಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಎಲ್ಲ ಸಂಗತಿ ಸ್ವಯಂ ಲಕ್ಷ್ಮಣನಿಗೆ ಗೊತ್ತಿರಲಿಲ್ಲಂತೆ. ಅವಾಗ ಅದನ್ನು ಸೀತಾ ಅಪಹರಣ ಆಗುವಾಗ ಅದನ್ನು ಹೇಳಿದ್ದೆ. ಈ ಸಂಗತಿ ರಾಮನಿಗೆ ಗೊತ್ತಿತ್ತು, ಶಿವನಿಗೆ ಗೊತ್ತಿತ್ತು. ಅಲ್ಲಿ ಅಗ್ನಿ ಅಂತ ಶಬ್ದ ಬಂತಲ್ಲ, ಅಗ್ನಿ ಅಂದ್ರೆ ಯಾರು? ಆ ಸೀತೆಯನ್ನು ಸುರಕ್ಷಿತವಾಗಿ ಮಾಡ್ಕೊಂಡು ಹೋದವನು ಯಾರು? ಅಗ್ನಿ ಶಬ್ದದಿಂದ ವಾಚನಾದವನು ಮಹಾರುದ್ರದೇವ ಅಂತ ಅವನು ಹಿಂದೊಮ್ಮೆ ಹೇಳಿದ್ದೆ. ಅಗ್ನಿ ಅಂದ್ರೆ ಅತ್ಯಗ್ನಿ, ಎಲ್ಲವನ್ನೂ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವವನು ಅನ್ನೋ ಕಾರಣಕ್ಕಾಗಿ ಆತನಿಗೆ ಅಗ್ನಿ ಅಂತಿದ್ರು. ಅದಕ್ಕಾಗಿ ಸ್ವಯಂ ಮಹಾದೇವನೇ ಅಲ್ಲಿ ಬಂದು ಸೀತೆಯನ್ನು ತನ್ನ ಸೇವೆಯಲ್ಲಿ ಕರ್ಕೊಂಡು ಹೋಗಿದ್ದ, ಕೈಲಾಸದಲ್ಲಿ ಅವರನ್ನು ಇಟ್ಕೊಂಡಿದ್ದ ಅಂತ ಹೀಗೆ ಅದು ಒಂದು ಅರ್ಥವನ್ನು ಕೂಡ ನೋಡಬಹುದು. ಅತಯೇವ ಇಯಂ ಮಾಯಾ ಸೀತಾ ಪಶ್ಚಾತ್ ಪಾರ್ಥಪತ್ನಿ ಬಭುವೇತಿ ಯುಜ್ಯತೆ. ಹಾಗಾಗಿ ನ ಕೇವಲ ಶಕ್ರ ದೇವೇಂದ್ರ ಒಬ್ಬನೇ ಅಲ್ಲ, ಶಚೀಚ ಪ್ರವೇಶ ಶಚೀದೇವಿಯು ಕೂಡ ಅಲ್ಲಿ ಪ್ರವೇಶ ಮಾಡಿದ್ಲು. ಹೀಗೆ ಬ್ರಹ್ಮ ವೈವರ್ತ ಪುರಾಣದ ವಾಕ್ಯವನ್ನು ಗೋವಿಂದಾಚಾರ್ಯರು ಅಲ್ಲಿ ಉದಾಹರಣೆ ಕೊಡ್ತಾರೆ. ಲಕ್ಷ್ಮಣವನೈವ ಬುಬುಧೆ ಸೀತಾ ಮನ್ಯಸ್ಯ ಕಾಕಥ. ಸೀತೆ ಅಪಹಾರ ಆಗಿದ್ದು ಯಾರ್ದು ಏನು ಅಂತ ಅನ್ನೋದು, ಯಾವ ಮೂಲ ರೂಪ ಯಾವುದು, ಗೊಂಬೆ ಯಾವುದು ಅಂತ ಅನ್ನೋದು ಲಕ್ಷ್ಮಣನಿಗೆ ಗೊತ್ತಿರಲಿಲ್ಲ, ಅಷ್ಟು ಸಮೀಪ ಇದ್ದವನಿಗೆ. ಅನ್ಯಸ್ಯ ಕಾಕಥ. ಇನ್ನು ಉಳಿದ ಪಾಮರರಾದಂಥ ಜನರಿಗೆ ಅದು ಗೊತ್ತಾಗೋದು ಹೇಗಿದೆ ಸಾಧ್ಯ ಇದೆ. ಹಾಗಾಗಿ ಇದು ಉಳಿದು ಯಾರಿಗೂ ಗೊತ್ತಾಗುವಂತೆ ಮಾಡಿದಂಥ ವ್ಯವಸ್ಥೆ ಇದು. ಕೃತೇ ಯುಗೆ ವೇದವತಿ ಕುಶಧ್ವಜ ಸುಖಾಶುಭ ತ್ರೇತಾಯಾಂ ರಾಮಪತ್ನಿ ಚ ಸೀತೇತಿ ಜನಕಾತ್ಮಜ. ವೇದವತಿ ಅನ್ನೋ ಹೆಸರಿನಿಂದ ಅವಳು ಮೊದಲೊಂದು ಬಾರಿ ಅವತಾರ ಮಾಡಿದ್ಲು ಕುಶಧ್ವಜ ಅನ್ನೋವನ ಮಗಳಾಗಿ. ಆಗ ರಾವಣ ಅವಳನ್ನು ಕೂದಲು ಹಿಡಿದು ಎಳೆದಿದ್ದ.
ಆ ಕೂದಲನ್ನು ಅವಳು ಕತ್ತರಿಸಿಕೊಂಡು ನಿನ್ನ ಸಂಹಾರಕ್ಕಾಗಿ ಮತ್ತೊಮ್ಮೆ ನಾನು ಹುಟ್ಟಿ ಬರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ಳು. ಹೀಗೆ ವೇದವತಿಯನ್ನು ರೂಪವಾಗಿ ಮತ್ತು ಸೀತೆಯ ರೂಪ ಇವೆರಡೂ ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿಯ ರೂಪಗಳು ಅಂತ ಅನ್ನೋದನ್ನೇ ನಾವು ಗಮನಿಸಬೇಕು. ಹೀಗೆ ಆ ಸೀತೆಯನ್ನ ಅಗ್ನಿ ಹೊರಗೆ ತೆಗೆದುಕೊಂಡು ಬಂದ ಮೇಲೆ ಅವಳನ್ನ ರಾಮ ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿ ಅವನಿಗೆ ಹೇಳಿದ, ಅಗ್ನಿಗೆ ಈ ಮುಂದಿನಂತೆ ಮಾತನ್ನು ಹೇಳಿದ. ಅವಶ್ಯಂ ತ್ರಿಷು ಲೋಕೇಶು ನತೀತಾ ಪಾಪಮರ್ಹತಿ. ಸೀತೆ ಎಂದೂ ಪಾಪಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವಳಲ್ಲಿ ಯಾವುದೇ ಕುಂದು ದೋಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ 3 ಲೋಕಕ್ಕೂ ಕೂಡ ಅವಳ ಬಗ್ಗೆ ಒಂದು ವಿಶ್ವಾಸ ಬರುವಂತ ಒಂದು ಕಾರ್ಯ ಮಾಡಬೇಕಾಗಿದೆ. ಅದಕ್ಕಾಗಿ ನಾನು ಇಷ್ಟೆಲ್ಲ ಪ್ರಯತ್ನವನ್ನು ಮಾಡಬೇಕಾಯಿತು. ದೀರ್ಘಕಾಲೋಷಿತಾಹೀಯಂ ರಾವಣ ಅಂತಃಪುರೇ ಶುಭ. ಈ ಶುಭಾಂಗಿಯಾದಂಥ ಸೀತೆ ದೀರ್ಘಕಾಲದಿಂದ ರಾವಣನ ಅಂತಃಪುರದಲ್ಲಿದ್ದಲ್ಲ, ಆ ಅಪವಾದವನ್ನು ತೊಡೆದು ಹಾಕೋದಕ್ಕಾಗಿ ನಾನು ಇಷ್ಟು ಕೆಲಸವನ್ನು ಮಾಡಬೇಕಾಯಿತು. ನಾನು ಈಕೆಯನ್ನು ಪರೀಕ್ಷೆ ಮಾಡದೇ ಸ್ವೀಕಾರ ಮಾಡಿದ್ರೆ ಜನ ನನ್ನನ್ನು ಮೂರ್ಖ, ಕಾಮಿ, ಸ್ತ್ರೀವಶನಾದವನು ಅಂತ ನನ್ನನ್ನು ನಿಂದನೆ ಮಾಡ್ತಿದ್ರು. ಬಾಲಿಶಕ್ಕಲು ಕಾಮಾತ್ಮ, ಬಾಲಿಶ ಅಂದ್ರೆ ಮೂರ್ಖ, ಕಾಮಾತ್ಮ. ಉಳಿದ ಮನುಷ್ಯರು ಹೇಗೆ ಕಾಮಕ್ಕೆ ವಶರೋ ಹಾಗೆ ರಾಮನು ಕೂಡ ಕಾಮಕ್ಕೆ ವಶ, ಶುದ್ಧ ಈತ ಅಂತ ನಿಂದನೆ ಮಾಡ್ತಿದ್ರು ನನ್ನನ್ನು. ಅದಕ್ಕಾಗಿ ನಾನು ಇಷ್ಟನ್ನ ಮಾಡಬೇಕಾಯಿತು. ನನ್ನನ್ನು ಬಿಟ್ಟು ಇವಳ ಮನಸ್ಸು ಬೇರೆಯವರಲ್ಲಿ ಕ್ಷಣಕಾಲವೂ ಕೂಡ ಇರೋದಿಲ್ಲ ಅಂತ ಅನ್ನೋದನ್ನು ನಾನು ಸರಿಯಾಗಿ ತಿಳ್ಕೊಂಡಿದ್ದೇನೆ. ಆದರೂ ಇಷ್ಟೆಲ್ಲ ಪ್ರಯತ್ನವನ್ನು ಅವಳ ಬಗ್ಗೆ ವಿಶ್ವಾಸ ಹುಟ್ಟೋದಕ್ಕಾಗಿ ನಾನು ಮಾಡಬೇಕಾಯಿತು. ಸಮುದ್ರ ಹೇಗೆ ತನ್ನ ಮೇರೆಯನ್ನು ಮೀರೋದಿಲ್ವೋ ಹಾಗೆ ಸೀತೆ ಮನಸ್ಸು ನನ್ನನ್ನು ಮೀರೋದಿಲ್ಲ. ಅದಕ್ಕಾಗಿ ಅಗ್ನಿ ಪ್ರವೇಶ ಅವಳು ಮಾಡ್ಲಿಕ್ಕೆ ಹೋದಾಗಲೂ ಕೂಡ ಈ ಕಪಿಗಳು, ಕರಡಿಗಳು, ರಾಕ್ಷಸರೆಲ್ಲ ರೋದನ ಮಾಡಿದ್ರು ಕೂಡ ನಾನು ಅದನ್ನು ಕಡೆಗಣಿಸಿದೆ. ರಾಮ ಇವಳನ್ನು ದೈಹಿಕವಾಗಿ ಅತಿಕ್ರಮಣ ಮಾಡೋದಿರಲಿ, ಮಾನಸಿಕವಾಗಿ ಕೂಡ ಇವಳನ್ನು ಮೀರಿ ನಡೆಯೋದು ಸಾಧ್ಯವಿಲ್ಲ ಅಂತ ದಿವ್ಯವಾದ ಸ್ವರೂಪ ಈಕಿರುವುದು. ನಹಿಶಕ್ತ ಚತುಷ್ಟಾತ್ಮ ಮನಸಾಪಿ ಮೈಥಿಲೇಂ. ಮನಸ್ಸಿನಲ್ಲೂ ಕೂಡ ಇವಳನ್ನ ಮೀರಿ ನಡೆಯೋದು ಆತನಿಗೆ ಸಾಧ್ಯವಿಲ್ಲ. ನಾನು ಇವಳನ್ನ ಖಂಡಿತವಾಗಿ ತ್ಯಾಗ ಮಾಡೋದಿಲ್ಲ. ಇಷ್ಟರ ಮೇಲೆ ನೀವೆಲ್ಲ ದೇವತೆಗಳು ಇಲ್ಲಿ ಬಂದು ಅದನ್ನು ಹೇಳಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರ ಮಾತಿನಂತೆ, ನಿಮ್ಮೆಲ್ಲರ ಹಿತವಚನದಂತೆ ನಡೆದುಕೊಳ್ಳೋದು ನನ್ನ ಕರ್ತವ್ಯ ಆಗಿದೆ. ಯಾಕೆಂದರೆ ನೀವು ಲೋಕಪಾಲಕರಾಗಿದ್ದೀರಿ. ನಿನ್ನ ಬಗ್ಗೆ ನನಗೆ, ನಿಮ್ಮ ಬಗ್ಗೆ ನನಗೆ, ನನ್ನ ಬಗ್ಗೆ ನಿಮಗೆ ಅಪಾರವಾದ ಸ್ನೇಹ ಇದೆ. ಹೀಗಂತ ಹೇಳಿ ಅವಳನ್ನು ಸ್ವೀಕಾರ ಮಾಡಿದ. ಮತ್ತು ತಾನು ಮಾಡಿದ ಸಾಹಸ ಕಾರ್ಯದಿಂದ, ದೊಡ್ಡ ಸಾಹಸ, ದೊಡ್ಡ ರಿಸ್ಕೇ ಅದು, ಸೀತೆಯನ್ನು ಬೆಂಕಿಗೆ ಹಾರ್ಲಿಕ್ಕೆ ಬಿಟ್ಟದ್ದು. ಅದಕ್ಕಾಗಿ ಅವನನ್ನು ಆ ಎಲ್ಲ ದೇವತೆಗಳೆಲ್ಲ ಪ್ರಶಂಸೆ ಮಾಡಿದರು. ಮತ್ತು ಆತ ಸೀತೆಯನ್ನು ಸ್ವೀಕಾರ ಮಾಡಿದ ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 118ನೇ ಸರ್ಕ ಸಮಾಪ್ತ ಆಗಿದೆ.